ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ವೇದಿಕ್ ಮ್ಯಾಥಮೆಟಿಕ್ಸ್ ಟೆಕ್ನಿಕ್ಸ್ ಮಲ್ಟಿಪ್ಲಿಕೇಶನ್ನಲ್ಲಿ ಫಾರ್ಮುಲಾ 4C ನೋಡೋಣ. ಸ್ಕ್ವೇರಿಂಗ್ ನಂಬರ್ಸ್. ದೇರ್ ಆರ್ ಮೆನಿ ಮೆಥಡ್ಸ್ ಇನ್ ವೇದಿಕ್ ಮ್ಯಾಥಮೆಟಿಕ್ಸ್ ಫಾರ್ ಸ್ಕ್ವೇರಿಂಗ್ ನಂಬರ್ಸ್. ಇನ್ ದಿಸ್ ವಿ ಶಾಲ್ ಕಾನ್ಸಂಟ್ರೇಟ್ ಆನ್ ಸ್ಕ್ವೇರಿಂಗ್ ನಂಬರ್ಸ್ ಯೂಸಿಂಗ್ ದ್ವಂದ್ವಯೋಗ ಆರ್ ಡೂಪ್ಲೆಕ್ಸ್. ವೇದಗಣಿತದಲ್ಲಿ ಒಂದು ನಂಬರ್ನ ಸ್ಕ್ವೇರ್ ಮಾಡಲಿಕ್ಕೆ ಅನೇಕ ಮೆಥಡ್ಗಳಿವೆ. ಅದರಲ್ಲಿ ನಾವು ಈ ದಿನ ದ್ವಂದ್ವಯೋಗ ಆರ್ ಡೂಪ್ಲೆಕ್ಸ್ ಮೆಥಡ್ನ ನೋಡೋಣ. ದ್ವಂದ್ವಯೋಗ ಆರ್ ಡೂಪ್ಲೆಕ್ಸ್, by using this sutra we can square any number of any length. It has universal application and with a little practice we can find the square of any number mentally. ಈ ಮೆಥಡಲ್ಲಿ ನಾವು ಯಾವುದೇ ಸಂಖ್ಯೆಯ ಸ್ಕ್ವೇರ್ನ ಸುಲಭವಾಗಿ ಮನಸ್ಸಿನಲ್ಲೇ ಲೆಕ್ಕ ಹಾಕಿ ಇಡಬಹುದು. ಕಾನ್ಸೆಪ್ಟ್ ಆಫ್ ದಿಸ್ ಮೆಥಡ್ ಫಾರ್ 2 ನಂಬರ್ಸ್. ಓಕೆ, ಇದು ಸ್ವಲ್ಪ ಉದ್ದವಾದ ಎಕ್ಸ್ಪ್ಲನೇಷನ್ ಇದೆ. ಪ್ಲೀಸ್ ರೆಫರ್ ಬುಕ್ಸ್ ಫಾರ್ ಮೋರ್ ಡೀಟೇಲ್ಸ್ ರಿಗಾರ್ಡಿಂಗ್ ದಿಸ್. ಹಿಯರ್ ವಿ ಶಾಲ್ ಸ್ಟ್ರೈಟ್ ಅವೇ ವರ್ಕ್ ವಿತ್ ದಿ ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್ ಆಫ್ ದಿಸ್ ಮೆಥಡ್ ಇಸ್ ಸಿಮಿಲರ್ ಟು a plus b whole square is equal to a square plus 2ab plus b square. ಉದಾಹರಣೆಗಳನ್ನು ನೋಡೋಣ. 32 ಸ್ಕ್ವೇರ್ ಮಾಡಬೇಕು ಅಂತ ಇಟ್ಕೊಳ್ಳಿ. 32, ದಟ್ ಈಸ್ 32 ಇಂಟು 32. ಸ್ಟೆಪ್ 1 ಗಮನಿಸಿ. ನಮ್ಮ ಕಾನ್ಸೆಪ್ಟ್ ಇರೋದು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಇಲ್ಲಿ a ಅಂದರೆ 3, ಬಿ ಅಂದರೆ 2. ಸೊ ಎ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್, 2ab ಅಂದರೆ 2 ಇಂಟು 3 ಇಂಟು 2, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಸ್ಟೆಪ್ 2 ಅಲ್ಲಿ ಇದನ್ನು ಬಿಡಿಸಿಡಿ. 2 ಇಂಟು 2 ಸ್ಕ್ವೇರ್ ಅಂದರೆ 4, 2 ಇಂಟು 3 ಇಂಟು 2 ಅಂದರೆ 12, 3 ಸ್ಕ್ವೇರ್ ಅಂದರೆ 9. ಸ್ಟೆಪ್ 3 ನೋಡಿ. ಈ ಸಂಖ್ಯೆಗಳನ್ನು ಸೇರಿಸಿ. ಈಗ ಇಲ್ಲಿ 4 ಆ್ಯಸ್ ಇಟ್ ಈಸ್ ಇಡಿ. ಇಲ್ಲಿ 12ರಲ್ಲಿ 2 ಹಾಗೆ ಇಡಿ. ಈ 1 ಹಿಂದಕ್ಕೆ ಕ್ಯಾರಿ ಮಾಡಿ. ಈ 9ಕ್ಕೆ 1 ಸೇರಿಕೊಂಡ್ರೆ 10 ಆಯಿತು. ಸೊ ಸ್ಟೆಪ್ 4ಅಲ್ಲಿ ಒಟ್ಟು ಉತ್ತರ 1024. ಇನ್ನೊಂದು ಉದಾಹರಣೆಯನ್ನು ನೋಡೋಣ. 68 ಇಂಟು 68. ಸೊ ಕಾನ್ಸೆಪ್ಟ್ ಈಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಎ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್, 2ab ಅಂದರೆ 2 ಇಂಟು 6 ಇಂಟು 8, ಬಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್. ಸ್ಟೆಪ್ 2 ಅಲ್ಲಿ ಇದನ್ನು ಬಿಡಿಸಿಡಿ. 8 ಸ್ಕ್ವೇರ್ ಅಂದರೆ 64, 2ab ಅಂದರೆ 6 12, 12 ಎಂಟ್ಲಿ 96, 6 ಸ್ಕ್ವೇರ್ ಅಂದರೆ 36. ಸ್ಟೆಪ್ 3 ನೋಡೋಣ. ಸ್ಟೆಪ್ 3ರಲ್ಲಿ 4 ಹಾಗೆ ಇಡಬೇಕು. ಇಲ್ಲಿರುವ 6 ಇಲ್ಲಿ ಕ್ಯಾರಿ ಮಾಡಬೇಕು. ಸೊ 6 6 12 ಆಯಿತು. ಅದರದ್ದು 1 ಈ 9ಕ್ಕೆ ಸೇರಿದ್ರೆ 10 ಆಯಿತು. ಆ 10ನ್ನು 36ಕ್ಕೆ ಸೇರಿಸಿದ್ರೆ 46 ಆಯಿತು. ಸೊ ಸ್ಟೆಪ್ 4ರಲ್ಲಿ ಒಟ್ಟು ಉತ್ತರವನ್ನು ಇಡಿ. 4 2 6 4, ದಟ್ ಈಸ್ 4624 ಇಸ್ ದಿ ಆನ್ಸರ್. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಇಲ್ಲಿ 2ನೇ ಸಂಖ್ಯೆಯನ್ನು ಅಥವಾ ಅದರ ಹೆಚ್ಚಿನ ಸಂಖ್ಯೆಯನ್ನು ಹಿಂದಕ್ಕೆ ಕ್ಯಾರಿ ಮಾಡಬೇಕು, ಡೆಸಿಮಲ್ಗೆ, ಹಂಡ್ರೆಡ್ಸ್ಗೆ. ಓಕೆ, ಈಗ ಮನಸ್ಸಿನಲ್ಲೇ ಲೆಕ್ಕ ಮಾಡಲು ಕೆಲವು ಉದಾಹರಣೆಗಳನ್ನು ನೋಡೋಣ. 27 ಇಂಟು 27. ಸೊ 27 ಇಂಟು 27. ನಮ್ಮ ಕಾನ್ಸೆಪ್ಟ್ ಇರೋದು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅಂದರೆ 2 ಇಂಟು 2 ಇಸ್ 4, 2ab ಅಂದರೆ 2 ಇಂಟು 2 ಇಂಟು 7. ಸೊ ಅದು 28 ಆಯಿತು. 2 2 4, 4 7 28. ಬಿ ಸ್ಕ್ವೇರ್ ಅಂದರೆ 7 7 49.
ಈಗ 9 ಹಾಗೆ ಇಡಿ, 4 ಇದಕ್ಕೆ ಕ್ಯಾರಿ ಮಾಡಿದ್ರೆ 8 4 12ರದ್ದು 2 ಇಲ್ಲಿ ಉಳಿತು, ಆ 1 ಇದಕ್ಕೆ ಸೇರ್ತು, 2 1 3 ಆಯಿತು, 4 + 3 7. ಸೊ ಫೈನಲ್ ಆನ್ಸರ್ ಈಸ್ 729. ಇನ್ನೊಂದು ಉದಾಹರಣೆಯನ್ನು ನೋಡೋಣ. 98 × 98. ಕಾನ್ಸೆಪ್ಟ್ ಈಸ್ a² + 2ab + b². ಸೊ a² ಅಂದರೆ 9² ದಟ್ ಈಸ್ 81. 9 × 9 81. 2ab 2 × 9 × 8. 2 ಮತ್ಲಿ 18, 18 ಎಂಟ್ಲಿ 144. ದೆನ್ 8 ಎಂಟ್ಲಿ 64. ಈ 4 ಹಾಗೆ ಇಡಿ, ಈ 6 ಇದಕ್ಕೆ ಕ್ಯಾರಿ ಮಾಡಿ, 6 4 10 ಆಯಿತು, ಅದರ 0 ಇಲ್ಲಿಡಿ, ಇನ್ನೊಂದು ಕೈಯಲ್ಲಿದೆ ಬಾಕಿ. ಇದು 15 ಆಯಿತು, ಈ 15 + 81 ಅಂದರೆ 96 ಆಯಿತು. ಸೊ ಒಟ್ಟು ಉತ್ತರ 9604. ಹೀಗೆ ನಾವು ವೇದಗಣಿತದಲ್ಲಿ ಮನಸ್ಸಿನಲ್ಲೇ ಲೆಕ್ಕಗಳನ್ನು ಮಾಡ್ಬೋದು. ಇಲ್ಲಿ ಮತ್ತಷ್ಟು ಉದಾಹರಣೆಗಳನ್ನು ಕೊಟ್ಟಿದೆ, ಮತ್ತಷ್ಟು ಎಕ್ಸಸೈಸ್ಗಳನ್ನು ಕೊಟ್ಟಿದೆ. 87 × 87, 31 × 31, 66 × 66, 77 × 77 ಇತ್ಯಾದಿ. ಈ ಸಂಖ್ಯೆಗಳನ್ನು ನೀವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಉಚಿತವಾಗಿ ವೇದಗಣಿತದ ಕೋಚಿಂಗ್ ಅಥವಾ ಗೈಡೆನ್ಸ್ ಬೇಕಾದಲ್ಲಿ ಈ ಸಂಖ್ಯೆಗಳಿಗೆ ಸಂಪರ್ಕಿಸಿ ಅಥವಾ ಮೇಲ್ ಮಾಡಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.